ನೀತಿ ಮತ್ತು ಕರುಣೆ ಈ ಎರಡು ಬಹಳ ಹೊಂದಬಹುದಾದ ರೀತಿಯಲ್ಲಿ ತೋರಿದರೂ ಸಹ ಇವೆರಡು ವಿರುದ್ಧವಾಗಿರುತ್ತದೆ. ತಪ್ಪು ಮಾಡಿದವನಿಗೆ ಸರಿಯಾದ ದಂಡನೆಯನ್ನು ಕೊಡುವುದು ನೀತಿಯ ಕೂಗಾಗಿರುತ್ತದೆ. ಆದರೆ ಅದು ತಪ್ಪು, ನಿಜ, ಅದನ್ನು ಕ್ಷಮಿಸೋಣ, ಮರೆತು ಬಿಡೋಣ ಎನ್ನುವುದು ಕರುಣೆಯ ಭಾಷೆ. ಅದರಿಂದಲೇ ನ್ಯಾಯಾಲಯದ ತೀರ್ಪನ್ನು ಜನಾಧಿಪತಿಯ ಕರುಣೆಯಿಂದ ಬದಲಾಯಿಸಬಹುದು. ಇನ್ನೂ ಸರಿಯಾಗಿ ಹೇಳಬೇಕಾದರೆ ಕರುಣೆಯು ನೀತಿಯನ್ನು ಏನು ಇಲ್ಲದ ಹಾಗೆ ಮಾಡಲು ಸಾಧ್ಯ. ಹೆಚ್ಚಾಗಿ ಎಲ್ಲರೂ ಇನ್ನೊಬ್ಬರ ತಪ್ಪಿನ ಬಗ್ಗೆ ಮಾತನಾಡುವಾಗ ನೀತಿಗೆ ಬೆಂಬಲಿಸಿ ಮಾತನಾಡುತ್ತಾರೆ. ಆದರೆ ನಮ್ಮ ತಪ್ಪುಗಳ ವಿಷಯದಲ್ಲಿ ಸ್ವಲ್ಪ ಕರುಣೆ ತೋರಿಸಿರಿ ಎಂದು ಕೇಳ್ತಾರೆ. ನೀತಿ ಮನುಷ್ಯನ ಭಾಷೆ ಮತ್ತು ಕರುಣೆ ಅನ್ನುವುದು ದೇವರ ಭಾಷೆ. ಹೆಚ್ಚಾಗಿ ನೀತಿಯ ಬಗ್ಗೆ ನಿರ್ದಿಷ್ಟವಾಗಿ ಮಾತನಾಡುವವರು ಇತರರ ಬಗ್ಗೆ ದ್ವೇಷವನ್ನು ಹೊಂದಿರುವವರಾಗಿರುತ್ತಾರೆ. ಇತರರಿಗಿಂತ ತಾನು ದೊಡ್ಡವನು ಎಂಬ ಅಹಂಕಾರ ಅವ್ರಿಗಿರುತ್ತದೆ. ನಿಜವಾದ ದೇವರನ್ನು ಆರಾಧಿಸುವವರು ಸಹ ಈ ಅಹಂಭಾವದಲ್ಲಿ ಬದುಕುವರು. ನಾನು ಮಾಡುವುದೇ ಸರಿ, ಮತ್ತೊಬ್ಬರು ಮಾಡೋದೆಲ್ಲ ತಪ್ಪು ಎಂಬ ಅಹಂಕಾರ ಅವರಿಗಿರುತ್ತೆ. ಒಮ್ಮೆ ಸಮುದ್ರದಲ್ಲಿ ದೋಣಿ ಹೊಡೆದ ಕಾರಣ ಅದರಲ್ಲಿದ್ದ ಒಬ್ಬನು ಒಬ್ಬಂಟಿಗನಾಗಿ ದ್ವೀಪದಲ್ಲಿ ಸಿಲುಕಿಕೊಂಡನು. ಹೇಗೋ ಹೋರಾಡಿ ಅವನು ಅಲ್ಲಿ ಜೀವನ ನಡೆಸ್ತಾ ಇದ್ದ. ಸ್ವಲ್ಪ ದಿನದಲ್ಲಿ ಇನ್ನೊಬ್ಬನು ಅಲ್ಲಿ ಬಂದು ಸೇರಿದನು. ಬಹಳ ದಿನಗಳ ನಂತರ ಇನ್ನೊಬ್ಬನನ್ನು ಕಂಡ ವ್ಯಕ್ತಿ ಸಂತೋಷದಿಂದ ದ್ವೀಪಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿನ ತನ್ನ ಜೀವನದ ಕುರಿತಾಗಿ ಹೇಳಿದನು. ಅಲ್ಲಿ ತಾನು ತೆಂಗಿನ ಗರಿಗಳನ್ನಿಟ್ಟು ಕಟ್ಟಿದ 2 ದೇವಾಲಯಗಳನ್ನು ತೋರಿಸಿದನು. ಅದಕ್ಕೆ ಆ ವ್ಯಕ್ತಿ, ನೀನು ಒಬ್ಬನೇ ಇಲ್ಲಿ ಇರುವೆ, ನಿನಗೆ ಯಾಕಪ್ಪ 2 ದೇವಾಲಯ ಎಂದು ಆಶ್ಚರ್ಯದಿಂದ ಕೇಳಿದನು. ಅದಕ್ಕೆ ಅವನು, ಒಂದು ನಾನು ಆರಾಧಿಸಲು, ಇನ್ನೊಂದು ನಾನು ಹೋಗಲು ಇಷ್ಟಪಡದ ಆಲಯ ಎಂದು ಸಿಟ್ಟಿನಿಂದ ಹೇಳಿದನು. ಈ ರೀತಿಯಾದ ಜನರು ತಾವು ಮಾಡುವುದೇ ಸರಿ, ಮತ್ತೊಬ್ಬರು ಏನು ಮಾಡಿದ್ರೋ ತಪ್ಪು ಎಂಬ ಮನೋಭಾವವನ್ನು ಹೊಂದಿರುತ್ತಾರೆ. ನಾನು ಹೇಳುವುದು ಸರಿತಾನೇ?